ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಆರೋಗ್ಯಕರವಾದ ಸ್ವೀಟ್ ಕಾರ್ನ್ ಮತ್ತು ಪಾಲಕ್ ಸೊಪ್ಪನ್ನು ಬಳಸಿ ಸ್ಯಾಂಡ್ವಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ವೈಟ್ ಸಾಸು, ಚೀಸು, ಸ್ವೀಟ್ ಕಾರ್ನ್ ಎಲ್ಲ ಹಾಕೋದ್ರಿಂದ ಮಕ್ಕಳು ಖುಷಿಯಾಗಿ ತಿಂತಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಸರ್ವ್ ಮಾಡ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಸರ್ವ್ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ನಾನಿಲ್ಲೊಂದು ಪಾತ್ರೆಗೆ 1 ಸ್ಪೂನಷ್ಟು ಬೆಣ್ಣೆನ ಕರಗಿಸ್ಕೊತಾ ಇದ್ದೀನಿ. ಇದಕ್ಕೆ 3 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಒಂದು 2 ನಿಮಿಷ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮೈದಾದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇದಕ್ಕೆ ನಾನು 1 ಬೌಲಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಆ ಮೈದಾ ಹಿಟ್ಟೆಲ್ಲ ಉಂಡೆ ಕಟ್ಟಿರುತ್ತೆ, ಅದನ್ನೆಲ್ಲ ಸ್ಪೂನ್ ಸಹಾಯ ಅಥವಾ ಬೀಟರ್ ಸಹಾಯದಿಂದ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಜೊತೆ. ಅದೆಲ್ಲ ಕರಗಿದ ಮೇಲೆ ಈ ಥರ ವೈಟ್ ಸಾಸ್ ಆಗ್ತಾ ಬರುತ್ತೆ, ನೋಡಿ ತಿಕ್ಕಾಗ್ತಾ ಬರುತ್ತೆ. ಈಗ ಇದಕ್ಕೆ ನಾನು 1 ಚೀಸ್ ಸ್ಲೈಸ್ನ ಹಾಕ್ತಾಯಿದ್ದೀನಿ. ಇದು ಸ್ಯಾಂಡ್ವಿಚ್ಗೆ ಒಂದು ಕೆಫೆ ಸ್ಟೈಲ್ ಟೇಸ್ಟ್ ಕೊಡುತ್ತೆ. ನೋಡಿ, ಈಗಿದು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋತೀವಿ. ನೋಡಿ, ಈ ಥರ ಗಟ್ಟಿಯಾಗೆ ಮಾಡ್ಕೊಳ್ಳೋಣ ಇದನ್ನು. ಈಗ ಇದನ್ನ ಆರಕ್ಕೆ ಬಿಟ್ಬಿಡೋಣ. ಈಗ ಇನ್ನೊಂದು ಬಾಣಲೆಗೆ ಇನ್ನೊಂದು ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. 1 ಬೌಲಷ್ಟು ಸ್ವೀಟ್ ಕಾರ್ನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸೋಣ. ಇಲ್ಲಿ ಸುಮಾರು 2 ಕಟ್ಟಷ್ಟು ಚಿಕ್ಕ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ನಾನು ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಈಗ ಪಾಲಕ್ ಎಲ್ಲ ಚೆನ್ನಾಗಿ ಬೆಂದಿದೆ, ನೀರು ಸಹ ಬಿಟ್ಟಿದೆ ಪಾಲಕ್ಕು. ಹಾಗಾಗಿ ನಾನು ವೈಟ್ ಸಾಸ್ನ ಸ್ವಲ್ಪ ಗಟ್ಟಿ ಮಾಡಿಕೊಂಡೆ. ತುಂಬ ನೀರಾಗಿ ವೈಟ್ ಸಾಸ್ ಮಾಡ್ಕೊಂಡ್ಬಿಟ್ರೆ ಪಾಲಕ್ಕು ನೀರು ಬಿಟ್ಟಿರುತ್ತೆ, ತುಂಬ ನೀರಂಗೆ ಆಗಿಬಿಡುತ್ತೆ. ಸ್ಯಾಂಡ್ವಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಈಗ ನಿಮಗೆ ಖಾರಕ್ಕೆ ತಕ್ಕನಂಗೆ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ. ನೋಡಿ, ಈಗ ಇದನ್ನು ಸುಮಾರು ಒಂದು 2 ನಿಮಿಷ ಹೀಗೆ ಕುದಿಸ್ಕೊತಾ ಇದ್ದೀನಿ. ಈ ಸ್ಯಾಂಡ್ವಿಚಲ್ಲಿ ಹಾಕ್ಕೊಂಡು ತಿನ್ನೋದು ಬೇಡ ಅಂದರೆ ಇದನ್ನು ಚಪಾತಿ ಜೊತೆಗೂ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸೈಡ್ ಡಿಶ್ ಥರನೂ ಇದನ್ನು ಸರ್ವ್ ಮಾಡ್ಬೋದು ಈ ಸಾಸ್ನ. ಈಗ ಅದಾಗಿದೆ, ಸೈಡಿಗೆ ಎತ್ತಿಟ್ಟಿದ್ದೀನಿ. ಈಗ ಬ್ರೆಡ್ ಸೈಡ್ ಎಡ್ಜಸ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ವೇಸ್ಟ್ ಮಾಡೋದು ಬೇಡ. ಇದನ್ನು ಪೌಡರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬ್ರೆಡ್ ಕ್ರಮ್ಸ್ ಥರ ಯೂಸ್ ಮಾಡ್ಕೋಬೋದು. ಈಗ ಎಲ್ಲ ಬ್ರೆಡ್ಡಿಗೂ 2 ಸೈಡಿಗೆ ನಾನು ಬೆಣ್ಣೆನ ಹಚ್ಕೋತಾ ಇದ್ದೀನಿ. ನಾವು ಮಾಡಿಟ್ಕೊಂಡಂಥ ಫಿಲ್ಲಿಂಗು ಆರಿದ ನಂತರ ಈ ರೀತಿ ಬ್ರೆಡ್ ಮೇಲೆ ಹಾಕ್ಕೊಂಡು ಮೇಲ್ಗಡೆ ಇನ್ನೊಂದು ಬ್ರೆಡ್ಡಿಂದ ಮುಚ್ಕೋಬೇಕು. 2 ಬ್ರೆಡ್ ಮಧ್ಯ ನಾವು ಮಾಡ್ಕೊಂಡಿರೋಂಥ ಫಿಲ್ಲಿಂಗ್ನ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ಇದು ರೆಡಿ ಆಗಿದೆ. ಈಗ ಇದನ್ನು ತವಾ ಮೇಲೆ ಬೇಕಿದ್ದರೂ ಟೋಸ್ಟ್ ಮಾಡ್ಕೋಬೋದು, ಇಲ್ಲ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಅದರಲ್ಲೂ ಸಹ ನೀವು ಗ್ರಿಲ್ ಮಾಡ್ಕೋಬೋದು. ಟೇಸ್ಟ್ ಏನೂ ಡಿಫ್ರೆನ್ಸ್ ಆಗೋದಿಲ್ಲ, 2 ಥರದಲ್ಲೂ ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಸ್ಯಾಂಡ್ವಿಚ್ ಮೇಕರಲ್ಲಿ ಇದನ್ನು ಗ್ರಿಲ್ ಮಾಡ್ತಾಯಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನೋಡಿ, ಈಗ ಸ್ಯಾಂಡ್ವಿಚ್ ಎಲ್ಲ ತಯಾರಾಗ್ತಾಯಿದೆ. ಇದು ಮೇಲ್ಗಡೆ ಆ ಕ್ರಿಸ್ಪಾಗಿರೋಂಥ ಬ್ರೆಡ್ ಜೊತೆಗೆ ಆ ಕ್ರೀಮಿ ಇದು ಫಿಲ್ಲಿಂಗು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಮ್ಮನೇಲಂತೂ ಇದು ಎಲ್ಲರ ಫೇವ್ರೇಟು. ಮಕ್ಕಳೆಲ್ಲ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂತಾರೆ, ದೊಡ್ಡವರೆಲ್ಲ ಚಪಾತಿ ಜೊತೆಗೆ ಆ ಫಿಲ್ಲಿಂಗ್ನ ನೆಂಚ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇದೊಂದು ಪ್ರೋಟೀನ್ ರಿಚ್ ಸ್ಯಾಂಡ್ವಿಚ್ ಅಂತಲೇ ಹೇಳ್ಬೋದು.
ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.